ಎಕ್ಸ್ಕ್ಯೂಸ್ ಮೀ ಮ್ಯಾಮ್. ನೀವೆಲ್ಲ ಏನು ಅನ್ಕೊಂಡಿದ್ದೀರಾ? ಈ ಆಫೀಸ್ನ ನಿಮ್ಮ ಅಪ್ಪನ ಮನೆ ಅನ್ಕೊಂಡಿದ್ದೀರಾ? ಏನ್ರಿ ಚರಂಡಿ? ಮ್ಯಾಮ್ ಇಲ್ಲ ಮ್ಯಾಮ್, ಅದು ನಿಮಗೆ ತಲೆ ಇಲ್ವೇನ್ರಿ ಚರಣ್? ಅಡ್ವಾನ್ಸ್ ಸ್ಯಾಲ್ರಿನ ಸ್ಯಾಂಕ್ಷನ್ ಮಾಡಿದ್ದೀರಲ್ಲ, ಐ ಯು ಔಟ್ ಆಫ್ ಯೋರ್ ಮೈಂಡ್? ಕಾಮನ್ ಸೆನ್ಸ್ ಬೇಡ? ಮೇಡಮ್ ಇದು ನನಗೆ ಗೊತ್ತಿರಲಿಲ್ಲ. ರೀ ಸೀತಾ ಹೇಳ್ರಿ. ಓ, ಸೀತಾ ಅಂದರೆ ನೀವೇನಾ? ಎಸ್ ಮ್ಯಾಮ್. ನೀವು 25 ಲಕ್ಷ ಅಡ್ವಾನ್ಸ್ ಸ್ಯಾಲ್ರಿಗೆ ಅಪ್ಲೈ ಮಾಡಿದಿರಾ? 25 lakhs? ಮ್ಯಾಮ್ ಎಷ್ಟು ಸಿಗ್ಬೋದು ಅಂತ ನನಗೆ ಗೊತ್ತಿರಲಿಲ್ಲ. ರಾಮ್ ಅವ್ರು ಹೇಳಿದ್ರು, ಅದಕ್ಕೆ ನಾನು ಅಪ್ಲೈ ಮಾಡಿದೆ. ರಾಮ್ ಹೆಸರಿಟ್ಟು ಕರೆಯೋಷ್ಟು ಕ್ಲೋಸಾ? ಇವಾಗ ಇವ್ರಿಗೆ ಮಾತ್ರ ಸ್ಯಾಲ್ರಿ ಅಡ್ವಾನ್ಸ್ ಸ್ಯಾಂಕ್ಷನ್ ಮಾಡಿದಿರಲ್ಲ, ಬೇರೆ ಎಂಪ್ಲಾಯೀಸ್ ಬಂದು ಕೇಳಿದ್ರೆ ಏನ್ರಿ ಹೇಳ್ತೀರಾ? ಕೊಡೋಕ್ಕಾಗಲ್ಲ ಅಂತ ಹೇಳ್ತೀರಾ? ನೀವೇ ಹೇಳಿಸಿದ್ದ ಕಂಪನಿ ಇರೋದು ಎಲ್ರಿಂದ ಎಲ್ರಿಗೋಸ್ಕರ ತಾನೆ. ನಿಮ್ಮೊಬ್ರಿಗೆ ನಾವು ಫೇವರ್ ಮಾಡಿದ್ವಿ ಅಂತಂದರೆ ಎಲ್ಲರೂ ಏನು ಹೇಳ್ತಾರೆ ಹೇಳಿ? ಪ್ಲೀಸ್ ಡೋಂಟ್ ಗೆಟ್ ಮೀ ರಾಂಗ್, ಅದಕ್ಕೆ ಬೇರೆ ಹೆಸರೇ ಅಂತಾರೆ ಅಲ್ವಾ? ಬಾಸ್ ಈಗ ಅಡ್ವಾನ್ಸ್ ಸ್ಯಾಲ್ರಿನ ಸ್ಯಾಂಕ್ಷನ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಬಾಸ್ ಇವ್ರ ಜೊತೆ ಕ್ಲೋಸ್ ಆಗಿರೋದ್ರಿಂದ ಸ್ಯಾಂಕ್ಷನ್ ಮಾಡಿದ್ದಾರೆ ಅಂತ ಎಲ್ಲರೂ ಮಾತಾಡ್ಕೊಳ್ಳಲ್ಲ? ಪಾಪ ಇವ್ರ ಇಮೇಜ್ ಹಾಳಾಗಲ್ಲ? ಅಲ್ಲ ರೀ ಚರಣ್, ನಿಮ್ಮ ಬುದ್ಧಿಗೆ ಏನ್ರಿ ಆಗಿದೆ? ಸಾರಿ ಮೇಡಮ್. ಸಾರಿ ಅಂತೆ, ಸಾರಿ. ಅದಕ್ಕೆ ಹೇಳೋದು, ಯಾವುದಾದ್ರೂ ಕೆಲಸ ಮಾಡೋದಕ್ಕಿಂತ ಮುಂಚೆ 10 ಸಲ ಯೋಚನೆ ಮಾಡಬೇಕು ಅಂತ. ಇಲ್ಲ ಅಂದರೆ ಈ ಥರ ತಲೆ ತಗ್ಗಿಸ್ಕೊಂಡು ನಿಂತ್ಕೋಬೇಕಾಗುತ್ತೆ. ಅಲ್ಲ ರೀ, ವಿ ಕೆನಾಟ್ ಬ್ಲೇಮ್ ಹರ್. ಇಟ್ ಈಸ್ ನಾಟ್ ಹರ್ ಮಿಸ್ಟೇಕ್. ಇವ್ರಿಗೆ ಏನು ಅವಶ್ಯಕತೆ ಇದೆಯೋ ಏನೋ ಪಾಪ. ನಾಳೆ ಅವಶ್ಯಕತೆ ಇಲ್ಲದೆ ಇರೋರು ಬಂದು ಸೀತಮ್ ಕೊಟ್ಟಿದ್ದೀರಲ್ಲ ನಮಗೂ ಕೊಡಿ ಅಂತ ಬಾಸನ್ನ ಅಡ್ವಾಂಟೇಜ್ ತಗೊಂಡ್ರೆ ಏನ್ರಿ ಮಾಡ್ತೀರಾ ಆಗ? ಮೇಡಮ್ ನಾನು ದುಡ್ಡುಗೋಸ್ಕರ. ಅಯ್ಯೋ ಸೀತಾ, ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ. ನಾನು ನಿಮ್ಮ ಬಗ್ಗೆ ತಪ್ಪು ಹೇಳ್ತಾ ಇಲ್ಲಮ್ಮ. ನೋಡಿ, ಏನು ಗೊತ್ತಿಲ್ಲದೆ ಇರೋ ಹಾಗೆ ನಿಂತಿದ್ದಾರಲ್ಲ, ಯಾವಾಗಲೂ ಇಂಥದ್ದೇನಾದರೂ ಮಾಡಿಬಿಟ್ಟು ಹೀಗೆ ನಿಂತಿರ್ತಾರೆ. ಚರಣ್, ದಿಸ್ ಇಸ್ ಯುವರ್ ಲಾಸ್ಟ್ ವಾರ್ನಿಂಗ್. ಇದೇ ಥರ ಇನ್ನೊಂದು ತಪ್ಪು ನಡೀತು ಅಂತಂದರೆ ನೀವು ಕೆಲಸ ಕಳ್ಕೊತೀರಾ, ಗೊತ್ತಾಯ್ತಾ? ಔಟ್. ಸಾರಿ ಮೇಡಮ್. ಸಾರಿ ಮ್ಯಾಮ್. ನೀವೇ ಹೇಳಿ ಸೀತಾ, ಕಂಪನಿ ಇರೋದು ಎಲ್ರಿಂದ ಎಲ್ರಿಗೋಸ್ಕರ ತಾನೆ. ನಿಮ್ಮೊಬ್ರಿಗೆ ನಾವು ಫೇವರ್ ಮಾಡಿದ್ವಿ ಅಂತಂದ್ರೆ ಎಲ್ರು ಏನ್ ಹೇಳ್ತಾರೆ ಹೇಳಿ? ಪ್ಲೀಸ್ ಡೋಂಟ್ ಗೆಟ್ ಮೀ ರಾಂಗ್, ಅದಕ್ಕೆ ಬೇರೆ ಹೆಸರೇ ಅಂತಾರೆ ಅಲ್ವಾ? ಬಾಸ್ ಈಗ ಅಡ್ವಾನ್ಸ್ ಸ್ಯಾಲ್ರಿನ ಸ್ಯಾಂಕ್ಷನ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಬಾಸ್ ಇವ್ರ ಜೊತೆ ಕ್ಲೋಸ್ ಆಗಿರೋದ್ರಿಂದ ಸ್ಯಾಂಕ್ಷನ್ ಮಾಡಿದ್ದಾರೆ ಅಂತ ಎಲ್ಲರೂ ಮಾತಾಡ್ಕೊಳ್ಳಲ್ಲ? ದಿಸ್ ಇಸ್ ಯುವರ್ ಲಾಸ್ಟ್ ವಾರ್ನಿಂಗ್. ಇದೇ ತರ ಇನ್ನೊಂದು ತಪ್ಪು ನಡೀತು ಅಂತಂದ್ರೆ ನೀವು ಕೆಲಸ ಕಳ್ಕೊತೀರಾ. ಅಲ್ಲ, ಯಾಕೆ ನೀವು ಇನ್ನೊಂದು 2 ದಿನ ವೆಯ್ಟ್ ಮಾಡಬಾರ್ದು?
ಯಾಕೆ ನೀವು ಎಲ್ಲದಕ್ಕೂ ಓವರ್ ಥಿಂಕ್ ಮಾಡ್ತಿದ್ದೀರಾ? Stay calm. ಸೀತಾ ಖುಷಿಲಿ ಫ್ರೆಂಡು ಮಾತಾಡಿಸ್ತಿಲ್ಲ ಹಾಗೆ ಹೋಗ್ತಿದ್ದಾಳೆ. ಹೋಗು ಹೋಗು, ನಿನ್ ಲಾಯರ್ ಆಫೀಸ್ ಕೆಲಸ ಎಲ್ಲ ಮುಗಿಸ್ ಬಂದ್ಮೇಲೆ ಮಾತಾಡೋಣ. ನಂಗೋಸ್ಕರ ಲಂಚ್ ಬಾಕ್ಸ್ ಬಿಟ್ಟೋಗಿದ್ದಾಳೆ. ಥ್ಯಾಂಕ್ಸ್ ಕಣೆ ಸೀತಾ. ಪಾಠಬಹು ಮೈಗಿರಲಿ ನೋಟ ತತ್ವದೊಳಗಿರಲಿ ಪಾಠಿಸು ಸಮನ್ವಯವ. ಹಲೋ ಹಲೋ ಸೂರಿ. ಓ ಹೇಳಪ್ಪ ಅಶೋಕ್ ಚಕ್ರವರ್ತಿ. ನಾನು ಯಾವ ಸೀಮೆ ಚಕ್ರವರ್ತಿ ಸೂರಿ? ನಿನ್ ಮೊಮ್ಮಗ ಇನ್ನು ಆಫೀಸಿಗೆ ಬಂದಿಲ್ವಲ್ಲ ಅಂತ ಕಾಯ್ತಿದ್ದೀನಿ. ಕಾಲ್ ಮಾಡ್ತಿದ್ದೀನಿ, ನಾಟ್ ರೀಚಬಲ್ ಬರ್ತಿದೆ. ತಾನು ಬಾಸ್ ಅನ್ನೋದನ್ನ ಮರ್ತ್ಬಿಟ್ಟಿದಾನ ಹೆಂಗೆ? ಓ ಹೌದಲ್ವಾ, ನಿನಗೆ ಹೇಳ್ಬಿಟ್ಟು ಹೋಗ್ಬೇಕಾಗಿತ್ತು. ಏನೇನೇನು ಯಾವ ಕಡೆ ಹೋಗಿದ್ದೇನೆ ಸೂರಿ? ಅವರ ಅಮ್ಮ ವಾಣಿದು ಹುಟ್ಟಿದ ದಿನ ಇವತ್ತು, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾನೆ ಕಣೋ. ಓಕೆ ಸರಿ. ಇದು ಏನಾದರೂ ಹೇಳ್ಬೇಕಾಯ್ತೇನಪ್ಪ? ಏನಿಲ್ಲ, ನಾನು ಅವನನ್ನು ಆಮೇಲೆ ವಿಚಾರಿಸ್ಕೊಂತೀನಿ. ಥ್ಯಾಂಕ್ಸ್ ಫಾರ್ ದಿ ಇನ್ಫಾರ್ಮೇಶನ್. ಅರ್ಚನೆ ಏನಾದರೂ ಮಾಡಬೇಕಾ? ಅಮ್ಮನ ಹೆಸರಲ್ಲಿ ಅರ್ಚನೆ ಮಾಡಿ. ಆಯ್ತು. ಓಂ ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗದಾಮೇಶ್ವರೀಂ ದಾಸೀಭೂತ ಸಮಸ್ತದೈವವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧವಿಭವದ್ಬ್ರಹ್ಮೇಂದ್ರಗಂಗಾಧರಾಂ ಯಸ್ಯಾಂ ದೇವಾ ಅತ ದುರ್ಭೋಜನಾನಿ. ಅಕಸ್ಮಾತ್ ನೀವು ನಂಬೋ ರಾಮ ಆಲ್ರೆಡಿ ನಿಮ್ಮ ಮನೆನ ಉಳಿಸ್ಬೇಕು ಅಂತ ಡಿಸೈಡ್ ಮಾಡಿದ್ರೆ? ನಮ್ ಸಿಹಿ ಪುಟನೂ ಅಷ್ಟೇ, ಇದೇ ಮನೆಯಲ್ಲಿ ಪ್ರತಿ ರಾತ್ರಿ ಹೀಗೆ ಹಾಯಾಗಿ ಮಲಗಿರ್ತಾರೆ. ಈ ಮನೆ ನಿಂದೆ, ಡೆತ್ ಸೆಟ್. ಆಫೀಸ್ ಇಂದ ದುಡ್ಡು ನಿಮ್ಗೆ ತಲುಪುತ್ತೆ. ಬಾಸ್ ಕೊಟ್ಟಿರೋ ಮಾತು ಯಾವತ್ತೂ ತಪ್ಪಲ್ಲ. ಯು ಕ್ಯಾನ್ ಟ್ರಸ್ಟ್. ನೀವು ಮನೆ ಅಂತೂ ಮಾರ್ತಾ ಇಲ್ಲ, ಆ ನಂಬಿಕೆ ನನಗಿದೆ. ಈಗ ತಾನೇ ಬಾಸ್ ಜೊತೆ ಬರ್ಬೇಕಾದ್ರೆ ಕನ್ಫರ್ಮ್ ಮಾಡ್ಕೊಂಡು ಬಂದೆ, ಅವರು ಆಗುತ್ತೆ ಅಂತ ಹೇಳಿದ್ರು. ಮೇಡಮ್ ಶಾರ್ಟ್ ಕಟ್ ಇದೆ, ಹೋಗ್ಲಾ? ಶಾರ್ಟ್ ಕಟ್ ಬೇಡ, ಮೇನ್ ರೋಡಲ್ಲೇ ಹೋಗಿ. ಓಕೆ ಮೇಡಮ್. ಹಲೋ, ಹೇಳಪ್ಪ. ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ. ನಿನ್ಗೇನಿದೆಯೋ ಅಮೌಂಟ್ ನಾನು ಕೊಡ್ತೀನಿ ಅಂತ ನಾನು ಹೇಳಿಲ್ವಾ? ನಿಮ್ ಮನೆ ಹತ್ರ ಎಲ್ಲ ಹೋಗುವಂತ ಅವಶ್ಯಕತೆ ನಿನ್ಗಿಲ್ಲ. ಎಂತಕ್ಕೆ ಹೋಗ್ತಿದ್ಯಾ? ಕರೆಕ್ಟ್ ದಾರಿ ನೀನೇ ದುಡ್ಡು ಸಂಪಾದನೆ ಮಾಡ್ಬಿಟ್ಟು ನಾನು ಕೊಟ್ಟಿದ್ಯಾ? ಬರೀ ಅಡ್ದಾರಿ ಇಟ್ಕೊಂಡು ಮಾತ್ರ ನೀನ್ ಸಂಪಾದನೆ ಮಾಡ್ತಾ ಇರೋದು. ನಾನು ನಿನ್ ದುಡ್ಡು ಕೊಡಲ್ಲ ಅಂತ ಹೇಳ್ತಲ್ಲ, ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಏನ್ ಮನೆ ಹತ್ರ ಹೋಗ್ತಾ ಇದ್ಯಾ ನೀನು? ನಿನ್ನಂಗೆ ತಲೆ ಹೊಡ್ಬಿಟ್ಟು ಸಂಪಾದನೆ ಮಾಡಿಲ್ಲ ನಾನು. ಕಷ್ಟ ಬಿದ್ದು ದುಡ್ಬಿಟ್ಟು ನಾನು ಸಂಪಾದನೆ ಮಾಡ್ತಾ ಇದ್ದೀನಿ ಇಲ್ಲಿ. ನೋಡೋ, ಹೇಳಿದ್ರೆ ಕೇಳೋ, ಇಲ್ಲ ಅಂದ್ರೆ ₹1 ಕೂಡ ಕೊಡಲ್ಲ. ಅದ್ ಯಾರನ್ನ ಕರ್ಕೊ ಬರ್ತೀಯ, ಅದೇನ್ ಮಾಡ್ಕೊಂತೀಯ ಮಾಡ್ಕೋ, ಸರಿನಾ? ಮೇಡಮ್ 1 ನಿಮಿಷ ಮೇಡಮ್. ಹಲೋ, ಕೊಡ್ತೀನಿ ಅಂತ ನಾನು ಹೇಳಿಲ್ವಾ?
ಆಮೇಲೆ ಮಾಡ್ತೀನಿ ಬಿಡು. ನಮ್ ಸಾರ್ ಅಜ್ಜಿ ನಂಗೆ ಬೆಂಡೆಕಾಯಿ ಬೇಡ. ಯಾಕೆ ಪುಟ್ಟ? ತರಕಾರಿನ ಬೇಡ ಅನ್ಬಾರ್ದು. ಬೆಂಡೆಕಾಯಿ ತಿಂದ್ರೆ ಜ್ಞಾಪಕ ಶಕ್ತಿ ಜಾಸ್ತಿ ಆಗತ್ತೆ. ನನ್ಗೆ ಬೇಡ, ತಾತೂನ್ ಕೊಡು. ನಿನ್ನ ವಯಸ್ಸಿನಲ್ಲಿ ನಾನು ಎಲ್ಲ ತರಕಾರಿನೂ ತಿಂತಾ ಇದ್ದೆ. ಎಲ್ಲ ತರಕಾರಿ ಒಳ್ಳೇದಾ? ಹೌದು ಪುಟಿ, ಎಲ್ಲ ತರಕಾರಿನೂ ದೇಹಕ್ಕೆ ತುಂಬಾ ಒಳ್ಳೇದು. ಆದ್ರೆ ಯಾಕೆ ತರಕಾರಿ ಎಲ್ಲ ಟೇಸ್ಟಿ ಆಗಿರಲ್ಲ? ನಮ್ಮ ಕಾಲದಲ್ಲಂತೂ ಟೇಸ್ಟಿ ಆಗಿರ್ತಿತ್ತಪ್ಪ. ಕ್ಯಾರೆಟ್ ತಿಂದ್ರೆ ಏನಾಗುತ್ತೆ? ಕಣ್ಣು ಚೆನ್ನಾಗಿ ಕಾಣುತ್ತೆ. ಬೀಟ್ರೂಟು? ಬೀಟ್ರೂಟು ರಕ್ತನ ಶುದ್ಧಿ ಮಾಡುತ್ತೆ. ಸೊಪ್ಪು? ಕಣ್ಣು, ಕಾಲು, ರಕ್ತ ಎಲ್ಲದಕ್ಕೂ ಒಳ್ಳೇದು. ಇನ್ಮೇಲೆ ನಾನು ಜಾಸ್ತಿ ತರಕಾರಿ ಹಾಕೊಂಡು ನೂಡಲ್ಸ್ ತಿಂತೀನಿ. ಸರಿ ಹೋಯ್ತು. ಅಜ್ಜಿ ಒಂದು ನಿಮಿಷ. ಯಾಕೆ? ಕಾರಣ? ಇಲ್ಲ, ಇನಿಷಿಯಲ್ ಅಂದ್ರೆ ಏನು? ಇನಿಷಿಯಲ್ ಅಂದ್ರೆ ಹೆಸರಿನ ಮುಂದೆ ಇರುತ್ತಲ್ಲ, ಅದು ಇನಿಷಿಯಲ್. ದಾದಾ, ನನಗೆ ಇನಿಷಿಯಲ್ ಇಲ್ವಾ? ನನ್ನ ಫ್ರೆಂಡ್ ಶ್ರೇಹಾಶ್ ಕೆ ಅಂತ ಇದೆ. ನನ್ನ ಫ್ರೆಂಡ್ ಅಶ್ವಿನಿಗೆ ಅಶ್ವಿನಿ ಪಿ ಅಂತ ಇದೆ. ನಮ್ಮ ಮ್ಯಾಮ್ ಹೆಸರು ದಿವ್ಯಾ ಎಸ್. ನನ್ಗೆ ಯಾಕೆ ಇನಿಷಿಯಲ್ ಇಲ್ಲ? ಪುಟಿ, ಈಗ ಇನಿಷಿಯಲ್ ಯಾಕೆ ಇಡ್ತಾರೆ ಅಂದರೆ, ಒಂದೇ ಕ್ಲಾಸ್ನಲ್ಲಿ ಒಂದೇ ಹೆಸರು ಇಬ್ಬರು 3 ಜನ ಇರ್ತಾರಲ್ವಾ, ಅವ್ರನ್ನ ಕಂಡುಹಿಡಿಯೋದು ಹೇಗೆ? ಅದಕ್ಕೋಸ್ಕರ ಇನಿಷಿಯಲ್ ಇಟ್ಟಿರ್ತಾರೆ. ಈಗ ನಿಮ್ಮ ಕ್ಲಾಸ್ನಲ್ಲಿ ಕಾರ್ತಿಕ್ ಅಂತ ಎಷ್ಟು ಜನ ಇದ್ದಾರೆ? ಅವ್ರ ಇನಿಷಿಯಲ್ ಏನು? ಕಾರ್ತಿಕ್ ಬಿ, ಕಾರ್ತಿಕ್ ಎಂ ಅಂಡ್ ಕಾರ್ತಿಕ್ ಆಚಾರ್. ನೋಡಿದ್ಯಾ? ಈಗ ನಿಮ್ಮ ಟೀಚರ್ ಕ್ಲಾಸಿಗೆ ಬಂದು ಕಾರ್ತಿಕ್ ಅಂತ ಕರೆದ್ರೆ ಯಾರನ್ನು ಕರೀತಾ ಇದ್ದಾರೆ ಅಂತ ಗೊತ್ತಾಗೋದು ಬೇಡವಾ? ಅದಕ್ಕೋಸ್ಕರ ಇನಿಷಿಯಲ್ಲು. ಅವ್ರ ಹೆತ್ತವ್ರ ಹೆಸರು ಇಲ್ಲಾಂದ್ರೆ ಅವ್ರ ಊರಿನ ಹೆಸರು ಅವ್ರ ಹೆಸರಿನ ಮುಂದೆ ಇಟ್ಕೋತಾರೆ. ಎತ್ತವರು ಅಂದ್ರೆ? ಎತ್ತವರಲ್ಲ ಕಣೆ, ಹೆತ್ತವರು ಅಂತ ಅಂದ್ರೆ ಪೇರೆಂಟ್ಸ್. ಅಂದ್ರೆ ನಾನು ಸೀತಮ್ಮನ ಹೆಸರು ಇಟ್ಕೋಬೋದಾ? ಯಾಕೆ ಸೀತಮ್ಮನ ಹೆಸರು ಇಟ್ಕೋಬಾರ್ದಾ? ಧಾರಾಳವಾಗಿ ಇಟ್ಕೋಬೋದಮ್ಮ. ಸೀತಮ್ಮನ ಹೆಸರು ಎಸ್, ನನ್ನ ಹೆಸರು ಸಿಹಿ ಎಸ್. ಕರೆಕ್ಟ್ ಆದ? ಕರೆಕ್ಟ್. ಮೈ ನೇಮ್ ಇಸ್ ಸಿಹಿ ಎಸ್. SIHI. ಎಸ್. ಎಸ್ ಕ್ಯಾಪಿಟಲ್. ಸೀತಮ್ಮನ ಹೆಸರು ಎಸ್. ಎಸ್ ಅಂದ್ರೆ ಸೀತಾ. ತಗೋ ತಿನ್ನು. ನನ್ನ ಟೇಸ್ಟ್ ಬಡ್ಸ್ಗೆ ಮುಕ್ತಿ ಕೊಡೋದು ಸೀತಾನೆ ಅನ್ಸತ್ತೆ. ಸರ್, ಏನ್ ಇದನ್ನೇ ನಿಮ್ ವರ್ಕ್ ಸ್ಟೇಷನ್ ಮಾಡ್ಕೊಂಡ್ಬಿಡೋ ತರ ಇದ್ದೀರಾ? ಹಾಗೇನಿಲ್ಲ, 2 ಕಾಲ್ಸ್ ಇತ್ತು, ಮಾತಾಡ್ತಾ ಹಾಗೆ ಬಂದೆ. ಅಲ್ಲಿ ಸರ್, ಊಟ? ಅಯ್ಯೋ, ನಾನ್ ಅಡ್ಗೆ ಮಾಡಿದಲ್ಲ, ಸೀತಾ ಡಬ್ಬಿ ಕೊಟ್ಟು ಹೋಗಿದ್ದಾಳೆ. ಇಟ್ಸ್ ಓಕೆ, ನೀವು ತಿನ್ನಿ. ಪರವಾಗಿಲ್ಲ ಸರ್. ಓ, ನಿಮ್ ಚಿಕ್ಕಮ್ಮ ಇವತ್ತು ಆಫೀಸಿಗೆ ಬಂದಿದ್ದಾರೆ. ಇಬ್ರು ಒಟ್ಟಿಗೆ ನೋಡಿದ್ರೆ ಏನ್ ಅನ್ಕೋತಾರೋ ಏನು ಅಂತ ನಿಮಗ್ ಸಂಕೋಚ ಅಲ್ವಾ? ಡೋಂಟ್ ವರಿ, ಅವ್ರು ಆಗ್ಲೇ ಹೋದ್ರು. ಸರ್, ಈ ಡಬ್ಬ ನಂದು ಅಲ್ಲ ನಿಮ್ದು ಅಲ್ಲ. ಊಟ ಮಾಡಕ್ ಯಾಕೆ ಸಂಕೋಚ? ಈ ಪ್ರಿಯಾ ನಿಮಗೆ ಕಾಮಿಡಿ ಪೀಸ್ ಅಲ್ವಾ? ನಾನು ಏನ್ ಹೇಳಿದ್ರು ನಗ್ತಿರ್ತೀರಲ್ಲ ನೀವು. ಅಯ್ಯೋ, ಹಾಗೇನಿಲ್ಲ. ನಂಗೂ ಗೊತ್ತು,
ನೀವ್ ನಕ್ರಲ್ಲ ನಂಗೆ ಅದೇ ಖುಷಿ. ನಾನು ಹೀಗೆ ನಗ್ದೆ ಮುನ್ಸ್ಕೊಂಡಿರಲ್ಲ ಯಾವಾಗ್ಲೂ. ಇಟ್ಸ್ ಓಕೆ ಸರ್, ಸಿಟ್ ಮಾಡ್ಕೊಳ್ದಿರೋರು ಯಾರು ಇಲ್ಲ ಬಿಡಿ. ನಿಮ್ ಬಗ್ಗೆ ಹೇಳಿ. ಕೂತ್ಕೊಳ್ಳಿ ಸರ್. ಅಯ್ಯೋ ಕೂತ್ಕೊಳ್ಳಿ ಸರ್. ನಿಮ್ ಫ್ಯಾಮಿಲಿಲಿ ನಿಮ್ ಚಿಕ್ಕಪ್ಪ ಚಿಕ್ಕಮ್ಮ ತಾತ ಬಿಟ್ಟು ಇನ್ನು ಯಾರ್ಯಾರಿದ್ದೀರಾ? ಸಾರಿ ಬೈಕೋಬೇಡಿ, ಇರೋ ಪರ್ಸನಲ್ ಕ್ವೆಶನ್ಸ್ ಕೇಳ್ತಿದ್ದೀನಿ ಅಂತ. ಮುಂದೆ ಯಾವತ್ತೋ ಒಂದಿನ ಇದನ್ನೆಲ್ಲ ತಿಳ್ಕೊಬೇಕಲ್ವಾ, ಬೇಗ ತಿಳ್ಕೊಂಡಷ್ಟು ಒಳ್ಳೇದು ಅಂತ. ಸರ್ ನಿಮ್ದು ಸಿಕ್ಕಾಪಟ್ಟೆ ದೊಡ್ಡ ಫ್ಯಾಮಿಲಿ ಅನ್ಸುತ್ತೆ ಅಲ್ಲ? ನಾನ್ ನೋಡಿ PGಲಿದ್ದೀನಿ. ಅದೇ PG ಆಂಟಿ ತಿಂಗ್ಳಿಗೆ ಒಂದ್ಸಲಿ ಬದಲಾಗೋ ರೂಮ್ ಮೇಟ್ಸು. PGಲಿ ಏನಾದ್ರೂ ಅಲೋ ಮಾಡೋ ಹಾಗಿದ್ರೆ ನಿಮ್ಮನ್ನು ಕರ್ಕೊಂಡು ಹೋಗಿ ತೋರಿಸ್ತಿದ್ದೆ. ಸರ್ ಎಲ್ರೂ ಜೊತೆಗಿರೋದು ಒಂಥರ ಚೆನ್ನಾಗಿರುತ್ತೆ ಅಲ್ಲ? ನನ್ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಸಖತ್ ಇಷ್ಟ ಸರ್. ನಿಮ್ ಮನೇಲಿ ನೀವೇ ಹಿರಿ ಮೊಮ್ಮಗ ಅಂತೆ. ನಿಮ್ ಕಂಡ್ರೆ ಎಲ್ರಿಗೂ ಇಷ್ಟ ಅನ್ಸುತ್ತೆ. ಸಾರಿ ಕ್ವೆಶನ್ ನಾನೇ ಕೇಳಿ ನಿಮ್ಗೆ ಆನ್ಸರ್ ಮಾಡಕ್ಕೂ ಟೈಮ್ ಕೊಡದೆ ವಟ ಅಂತ ಮಾತಾಡ್ತಿದ್ದೀನಿ ಅಲ್ವಾ? ನೀವ್ ಹೇಳಿ. ನಾನೇನ್ ಹೇಳಿ, ನೀವು ಹೇಳಿದ್ದೆಲ್ಲ ಸರಿಗೆ ಇದೆ ಅಲ್ವಾ? ನಿಮ್ ಬಗ್ಗೆ ನಾನು ಎಲ್ಲಾನು ಕರೆಕ್ಟ್ ಆಗಿ ತಿಳ್ಕೊಂಡಿರ್ತೀನಿ. ನಾನ್ ಬಾಸ್ ಅಲ್ಲ, ದೇಸಾಯಿ ಮನೆ ಮಗ ಅಲ್ಲ ಅಂತ ಇವಳಿಗೆ ಹೇಗೆ ಹೇಳಿ? ನಾನು ಯಾವಾಗ್ಲೂ ದೇವ್ರ ಹತ್ರ ಬೇಡ್ಕೋತಿದ್ದೆ ನಂಗೆ ಫ್ಯೂಚರ್ ಅಲ್ಲಾದ್ರೂ ಒಂದ್ ಜಾಯಿಂಟ್ ಫ್ಯಾಮಿಲಿ ಸಿಗ್ಬೇಕು ಅಂತ. ಆ ದೇವ್ರು ನನ್ನ ಹಣೆ ಬರದಲ್ಲಿ ಏನ್ ಬರ್ದಿದ್ದಾನೋ ಏನೋ ಯಾರಿಗ್ ಗೊತ್ತು. ನಿಮ್ಮ ಆಸೆ ಈಡೇರ್ಲಿ. ಥ್ಯಾಂಕ್ ಯು ಸರ್. ನೀವ್ ಹೇಳಿದೀರಾ ಅಂದ್ರೆ ಅದ್ ಪಕ್ಕ ಆಗೇ ಆಗತ್ತೆ. ಸೀತಾ ಅವರು ಬಾಕ್ಸ್ ಕೊಟ್ಟು ಎಲ್ಲಿಗೆ ಹೋದ್ರು ಏನಾದ್ರು ಗೊತ್ತಾ? ಅದೇನೋ ಗೊತ್ತಿಲ್ಲ, ದುಡ್ಡು ಸಿಕ್ಕಿರೋ ಖುಷಿಗೋ ಏನೋ ಈ ಡಬ್ಬಾನು ಮರೆತು ನನ್ಗೂ ಹೇಳ್ದೆ ಆಫೀಸಿಂದಾನೇ ಹೋಗಿದ್ದಾಳೆ. ಭಾರ್ಗವಿ ಮ್ಯಾಮ್ ಕರೆದ್ರು, ಇವಳು ಹೋದ್ಲು, ಅಷ್ಟೇ ಗೊತ್ತಿರೋದು. ಯು ಕ್ಯಾರಿ ಆನ್, ನೀವು ಲಂಚ್ ಮಾಡಿ. I'll come. ಅಲ್ಲ ಸರ್, ಸ್ವಲ್ಪ ಟೇಸ್ಟ್ ಮಾಡಿ ಸರ್. ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ನಾ ಇಲ್ಲಿ ಇರ್ತೀನಿ ಅಂತ ಗೊತ್ತಿದ್ದು ಬಂದ್ರ? ಚಾನ್ಸೇ ಇಲ್ವಲ್ಲ, ಯಾಕಂದ್ರೆ ನಾ ಇಲ್ಲಿಗೆ ಬರ್ತಾ ಇದ್ದೀನಿ ಅಂತ ಯಾರಿಗೂ ಹೇಳೇ ಇಲ್ಲ. ಹೌದು, ಆಫೀಸ್ ಅವರ್ಸಲ್ಲಿ ನೀವು ಇಷ್ಟೊತ್ಗೆಲ್ಲ ಎಲ್ಲೂ ಹೊರಗೆ ಹೋಗಲ್ವಲ್ಲ? ಗೊತ್ತಾಯ್ತು ಬಿಡಿ. ಕಂಗ್ರ್ಯಾಚುಲೇಷನ್ಸ್. ಅರ್ಥ ಆಯ್ತು ಬಿಡಿ. ಸ್ಯಾಲ್ರಿ ಅಡ್ವಾನ್ಸ್ ಬಂದಿದೆ ಅಂತ ದೇವ್ರಿಗೆ ಥ್ಯಾಂಕ್ಸ್ ಹೇಳಕ್ ಬಂದಿದ್ದೀರಾ, ಜೊತೆಗೆ ನನಗೆ ಥ್ಯಾಂಕ್ಸ್ ಹೇಳಕ್ ಮರಿಬೇಡಿ. ಅರ್ಥ ಆಯ್ತಾ? ಏನಾಯ್ತು ಸೀತಾ ಅವ್ರೆ? ನಾನು ಇಲ್ಲಿ ಇರ್ತೀನಿ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ವಾ? ಆ್ಯಕ್ಚುಲಿ ಇವತ್ತು ನಂಗೆ ಸ್ಪೆಷಲ್ ಡೇ, ಅದಕ್ಕೆ ದೇವಸ್ಥಾನಕ್ಕೆ ಬಂದಿದೆ. ಡೋಂಟ್ ವರಿ, ನಿಮ್ಮ ಮತ್ತು ದೇವ್ರ ಮಧ್ಯೆ ನಾನು ಬರೋದಕ್ಕೆ ಹೋಗಲ್ಲ. ನೀವು ಹೋಗಿ ಪೂಜೆ ಮುಗಿಸ್ಕೊಳ್ಳಿ. ಇನ್ಮೇಲೆ ಯಾವ ವಿಷಯಕ್ಕೂ ನಿಮ್ಮ ಮಧ್ಯ ಬರಬೇಡಿ ರಾಮ್. ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಏನಾಯ್ತು? ನೀವು ಬಾಸ್ ಹತ್ರ ನನ್ನ ಬಗ್ಗೆ ಏನು ಹೇಳಿದ್ದೀರಾ? ನಾನಿವತ್ತು ಸ್ಯಾಲ್ರಿ ಅಡ್ವಾನ್ಸ್ ಬಗ್ಗೆ ಕೇಳಿದ್ನಾ? ಇಲ್ಲ ತಾನೆ. ನೀವೇ ನನ್ನ ಹತ್ರ ಬಂದು ಹೇಳಿದ್ದು. ನಾನು ಯಾವ್ದಕ್ಕಾದ್ರೂ ಒತ್ತಾಯ ಮಾಡಿದ್ನಾ? ಯಾರ ಹಿಂದೆ ಆದ್ರೂ ಬಿದ್ದಿದ್ನಾ? ಸ್ಯಾಲ್ರಿ ಅಡ್ವಾನ್ಸ್? ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ನನ್ನ ಬಗ್ಗೆ ನಿಮ್ಮ ಮನ್ಸಲ್ಲಿ ಏನಿದೆ? ಸೀತಾ, ನಾನು ಹೇಗೋ ಏನೋ ಅರೇಂಜ್ ಮಾಡ್ಕೋತಿದ್ದೀರಾ. ಇದೇ ವಿಷಯಕ್ಕೆ ನಾನು ಒಬ್ಬರ ಹತ್ರನೂ ಸಹಾಯ ತಗೊಳ್ದೆ ಬದುಕ್ತವಳು. ಈಗ ಏನಾಯ್ತು ಅಂತ ನೀವು ಹೀಗೆ ಮಾತಾಡ್ತಾ ಇದ್ದೀರಾ? ಓ, ನಿಮ್ಗೆ ಯಾವ ವಿಷಯನೂ ಗೊತ್ತೇ ಇಲ್ವಾ? ಹಾಗೆ ಇರ್ಲಿ ಬಿಡಿ. ಪ್ರಾಮಾಣಿಕವಾಗಿ ನನಗೆ ಎಷ್ಟು ದುಡ್ಡು ಸೇರ್ಬೇಕೋ ಅಷ್ಟೇ ಸಾಕು. ಈ ಅಡ್ಡ ದಾರಿಯಿಂದ ಬರೋ ದುಡ್ಡು ನನಗೆ ಬೇಡವೇ ಬೇಡ.